ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 8. ಇದರ ಟೈಟಲ್ ನೋಡುವುದಾದರೆ ದೈವ ಮಹಿಮೆ ಮಾನವನ ಹಿರಿಮೆ. ಅಂದರೆ, ಎಲೆ ಮಾನವ, ನೀನು ಬರೀ ಮಣ್ಣಲ್ಲ, ದೈವತ್ವವನ್ನು ಹೊಂದಿರುವ ದೇವರ ಮಹಿಮೆಯ ಪಾತ್ರೆಯಾಗಿದ್ದೆ ಎಂಬುದಾಗಿ. ದೇವರ ನಾಮ ಮನುಷ್ಯನಿಗೆ ಮಹಿಮೆ ಹಿರಿಮೆಯನ್ನು ತರುವಂಥದ್ದು ಎಂಬುದಾಗಿ. ಪ್ರಭು, ಓ ನಮ್ಮ ಪ್ರಭು, ಏನಿತು ಮಹಿಮಾನ್ವಿತ, ಹರಡಿದೆ ನಿನ್ನ ಸಿರಿನಾಮ ಜಗದಾದ್ಯಂತ. ದೇವರ ನಾಮ ಮಹಿಮೆಯುಳ್ಳದ್ದು. ಆ ನಾಮದ ಶಕ್ತಿ ಜಗದಾದ್ಯಂತ ಹರಡಿದೆ. ದೇವರ ಮಹಿಮೆ ಇಡೀ ಭೂಲೋಕವನ್ನ ವ್ಯಾಪಿಸಿದೆ ಎಂಬುದಾಗಿ. ಪ್ರವಾದಿ ಯೆಶಾಯನ ಗ್ರಂಥ 11ನೇ ಅಧ್ಯಾಯ ವಚನ 9ರಲ್ಲಿ, ಸಮುದ್ರದಂತೆ ತುಂಬಿರುವುದು ಸರ್ವೇಶ್ವರನ ಜ್ಞಾನ ಧರೆಯ ಮೇಲೆ. ಹೇಗೆ ಒಂದು ಸಮುದ್ರ ನೀರಿನಿಂದ ಆವೃತಗೊಂಡಿದೆಯೋ, ಇಡೀ ಭೂಮಿ ಆಕಾಶ ದೇವರ ಮಹಿಮೆ ಎಂಬ ಜ್ಞಾನದಿಂದ ತುಂಬಿದೆ. ಹಬಕ್ಕುಕ 2:14, ಸಮುದ್ರವು ನೀರಿನಿಂದ ತುಂಬಿರುವಂತೆ ಜಗವು ಸರ್ವೇಶ್ವರ ಸ್ವಾಮಿಯ ಮಹಿಮೆಯ ಜ್ಞಾನದಿಂದ ತುಂಬಿದೆ. ಇಡೀ ಸೃಷ್ಟಿ ದೇವರ ಮಹಿಮೆಯನ್ನ ಪ್ರಕಟಪಡಿಸುತ್ತದೆ. ಮುಂದಿನ ವಚನದಲ್ಲಿ ಅದನ್ನ ನೋಡೋಣ. ವಿರೋಧಿಗಳ ಬಾಯಿಯನ್ನು ಮುಚ್ಚಿಸಿದೆ ಬಾಲೆಯರ ಬಾಯಿಯಿಂದಲೇ, ಹಗೆಗಳನ್ನು ದುರ್ಗದಂತೆ ತಡೆದೆ ಮೊಲೆಗೂಸುಗಳ ಬಾಯಿಯಿಂದಲೇ. ವಿರೋಧಿಗಳು, ನಮ್ಮ ಶತ್ರುವಾಗಿರುವ ಸೈತಾನನ ಎಲ್ಲ ಕುತರ್ಕಗಳನ್ನು, ಅವನ ಆಲೋಚನೆಗಳನ್ನು ಬಾಲೆಯರ ಬಾಯಿಯಿಂದಲೇ ನೀನು ನಾಶ ಮಾಡುವ ಶಕ್ತಿಯನ್ನು ಕೂಸುಗಳಿಗೆ ಕೊಟ್ಟಿದ್ದೆ. ಇಲ್ಲಿ ಬಾಲೆಯರು, ಕೂಸುಗಳು, ಮೊಲೆಗೂಸುಗಳು, ಹಾಲು ಕುಡಿಯುವ ಕೂಸುಗಳು ಅಂತ. ಲಿಟ್ರಲಿ ಬರವಣಿಗೆ ಮೂಲಕ ನೋಡುವುದಾದರೆ ಚಿಕ್ಕ ಮಕ್ಕಳು, ಬಾಲೆಯರು ಚಿಕ್ಕ ಮಕ್ಕಳು, ಮೊಲೆಕೂಸುಗಳು ಅಂದರೆ ಹಾಲು ಕುಡಿಯುವ ಮಕ್ಕಳು. ಆಧ್ಯಾತ್ಮಿಕವಾಗಿ ಬೇರೆ ಅರ್ಥ ಕೊಡುತ್ತೆ. ಮತ್ತಾಯ 21 ವಚನ 16ರಲ್ಲಿ ಪ್ರಭು ಯೇಸು ಜೆರುಸಲೇಂ ನಗರವನ್ನು ಪ್ರವೇಶಿಸುವಾಗ ಹೊಸಾನ ಹೊಸಾನ ಎಂದು ಮಕ್ಕಳು ಆರ್ಭಟಿಸಿದರು. ಆಗ ಕೋಪೋದ್ರಿಕ್ತರಾದ ಫರಿಸಾಯರು ಅದನ್ನು ನಿಲ್ಲಿಸು ಎಂದು ಹೇಳುವಾಗ, ಈ ಮಕ್ಕಳು ಕೂಗುತ್ತಿದ್ದರೆ ಕಲ್ಲುಗಳು ಕೂಗುತ್ತದೆ, ಬಾಲೆಯರ ಬಾಯಿಯಿಂದ ಸರ್ವಸ್ತುತಿ ದೇವರಿಗೆ ಸಲ್ಲುತ್ತದೆ ಎಂಬ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯ ನೆರವೇರಿತು ಎಂದು ಇಲ್ಲಿ ಹೇಳುವ ವಾಕ್ಯ ಅಲ್ಲಿ ನೆರವೇರುತ್ತದೆ. ಮೊಲೆಗೂಸುಗಳ ಬಾಯಿ ಅಂದ್ರೇನು? ಸಂತ ಪೌಲ ಹೇಳ್ತಾನೆ, ನೀವಿನ್ನು ಹಾಲು ಕುಡಿಯುವ ಕೂಸುಗಳಾಗಿದ್ದೀರಿ ಎಂಬುದಾಗಿ. ಯೇಸು ಎಂಬ ನಾಮವನ್ನು ಅರಿತು, ಯೇಸು ಎಂಬ ನಾಮದಲ್ಲಿ ವಿಶ್ವಾಸವಿಟ್ಟಿರುವ ನಾವು ಮೊಲೆ ಕೂಸುಗಳಾಗಿದ್ದರೂ ಸಹ ನಮ್ಮ ಬಾಯಿಯಿಂದ ಹೊರಟು ಬರುವ ಸರ್ವ ಸ್ತುತಿ ಸೈತಾನನ ಎಲ್ಲ ದುರ್ಗಗಳನ್ನು, ಅವನ ಕುತಂತ್ರಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಅದನ್ನೇ ಮತ್ತಾಯ 11 ವಚನ 25ರಲ್ಲಿ ಪ್ರಭು ಯೇಸು ನುಡಿದದ್ದು, ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಕೂಸುಗಳಂತಿರುವವರಿಗೆ ನಿನ್ನ ಮಹಿಮೆಯ ಜ್ಞಾನವನ್ನು ಪ್ರಕಟಪಡಿಸಿದ್ದೆ. ಆಮೆನ್. ನನ್ನ ಯೇಸು ನನ್ನ ರಕ್ಷಕ. ಇವತ್ತು ಸೈತಾನನನ್ನು, ಅವನ ಕುತಂತ್ರಗಳನ್ನು ಬಂಧಿಸುವ ಅಧಿಕಾರ, ಅಭಿಷೇಕ ನಮ್ಮ ಮೇಲಿದೆ. ನೀವು ಕೂಸುಗಳಾಗಿರಬಹುದು, ನೀವು ಬಾಲೆಯರಾಗಿರಬಹುದು, ಆದರೆ ಯೇಸುವಿನ ನಾಮ ನಮ್ಮೊಟ್ಟಿಗಿದೆ. ಬಾಲಕನಾದ ದಾವೀದ ಗೋಲಿಯಾತನನ್ನ ಸಂಹರಿಸಿದ್ದು ಸರ್ವೇಶ್ವರನ ನಾಮದ ಶಕ್ತಿಯಿಂದ. ಪ್ರಭು, ನಿನ್ನ ನಾಮ ಮಹಿಮೆ ಜಗದಾದ್ಯಂತ ಹರಡಿದೆ. ಆಕಾಶ ಮಂಡಲ ನಿನ್ನ ಕೈ ಕೆಲಸವಯ್ಯ, ಚಂದ್ರ ನಕ್ಷತ್ರಗಳು ನಿನ್ನ ರಚನೆಗಳಯ್ಯ. ಆಕಾಶ ಮಂಡಲವನ್ನು ನೋಡುವಾಗ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಇನ್ನೆಷ್ಟು ಪರಾಕ್ರಮಶಾಲಿ, ಎಷ್ಟು ಮಹಿಮಾನ್ವಿತ ದೇವರು. ಇಂತಿರಲು ಇಷ್ಟು ದೊಡ್ಡ ದೇವರು ಮನುಜನನ್ನು ಎಷ್ಟರವನು, ನೀನವನನ್ನು ಲಕ್ಷಿಸಲು, ಏತರದವನು ನರಮಾನವನು, ನೀನವನನ್ನು ಪರಾಮರಿಸಲು. ನೀನು ಇಷ್ಟು ದೊಡ್ಡ ದೇವರಾಗಿರುವ ನೀನು, ಮನುಷ್ಯ ನಿನ್ನ ಮುಂದೆ ಎಷ್ಟು ಮಾತ್ರದವನು. ನೀನು ಆತನಿಗೆ ಇಷ್ಟೊಂದು ಲಕ್ಷ್ಯ ಕೊಡುತ್ತೀಯಲ್ಲ. ಮನುಷ್ಯನನ್ನು ಪ್ರೀತಿಸಿ ಮನುಷ್ಯನ ರಕ್ಷಣೆಗಾಗಿ ದೇವರು ಏಕೈಕ ಪುತ್ರನನ್ನೇ ಧಾರೆ ಎರೆದರಲ್ಲ. ಮನುಷ್ಯ ಎಷ್ಟು ಮಾತ್ರದವನು ನೋಡಿ. ನಮಗೆ ನಮ್ಮ ಬೆಲೆ ಗೊತ್ತಿಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು, ಗಣ್ಯರು, ಮಾನ್ಯರು. ನಮಗಾಗಿ ಪ್ರಾಣವನ್ನೇ ಯೇಸು ಕೊಟ್ಟಿರುವಾಗ ನಾವು ಎಷ್ಟು ಅಮೂಲ್ಯರಾಗಿದ್ದೇವೆ.
ಈ ಮನುಷ್ಯ ಜನ್ಮ ಅಮೂಲ್ಯವಾದುದು. ದೇವದೂತರಿಗಿಂತ ಕಿಂಚಿತ್ತೆ ಕೀಳಾಗಿಸಿದೆ ಮನುಜನನು. ದೇವದೂತರಿಗಿಂತ ಅಲ್ಲ, ದೇವರಿಗಿಂತ ಕಿಂಚಿತ್ತೆ ಕೀಳಾಗಿಸಿದೆ ನೀ ಮನುಜನನು. ಯಾಕೆ ಹೇಳ್ತಾ ಇದ್ದೀನಂದ್ರೆ, ಯೋಹಾನ 10:34 ಪ್ರಭು ಯೇಸು ನುಡಿದರು, ದೇವರ ವಾಕ್ಯವನ್ನು ಪಡೆದಿರುವ ನೀವು ದೇವರುಗಳೇ ಆಗಿದ್ದೀರಿ. ಆದಾಮ ಮತ್ತು ಹವ್ವಳನ್ನು ತಮ್ಮ ರೂಪದಲ್ಲಿ, ತಮ್ಮ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಿ ಪವಿತ್ರಾತ್ಮರ ಮಹಿಮೆಯನ್ನು, ವಾಕ್ಯವನ್ನು, ತನ್ನ ಸ್ವಂತ ರೂಪವನ್ನು ದೇವರು ನೀಡಿದರು. ದೈವತ್ವ ಮನುಷ್ಯನಲ್ಲಿ ನೆಲೆಗೊಂಡಿತ್ತು ಅಲ್ವಾ? ನಮ್ಮನ್ನ ಕೊಂಚ ಕೀಳಾಗಿಸಿದೆ, ಮುಡಿಸಿದೆ ಮುಕ್ಕುಟವಾಗ ಅವನಿಗೆ ಘನಮಾನವನ್ನು, ಸಿರಿ ಮಹಿಮೆಯನ್ನು ಒಡೆಯನಾಗಿಸಿದೆ. ನಿನ್ನ ಕರಕೃತಿಗಳಿಗೆ ಒಳಪಡಿಸಿದೆ ಸಕಲವನ್ನು ಅವನ ಪಾದದಡಿಗೆ. ಆದಿಕಾಂಡ 1:26-28 ಆದಾಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿ ಭೂಮಿಯನ್ನು ವಶಪಡಿಸಿಕೊಳ್ಳಿರಿ, ಎಲ್ಲವುಗಳ ಮೇಲೆ ದೊರೆತನ ಮಾಡಿರಿ, ಎಲ್ಲವೂ ನಿಮಗೆ ಅಧೀನವಾಗಿರುವು, ಅವುಗಳ ಮೇಲೆ ಅಧಿಕಾರವನ್ನು, ಅಭಿಷೇಕವನ್ನು ನೀಡಿದ್ದಾರೆ. ಕುರಿಗಳನ್ನು, ಕರುಗಳನ್ನು, ಕಾಡು ಮೃಗಗಳನ್ನು, ಗರಿಗಳನ್ನು, ಮೀನುಗಳನ್ನು, ಜಲಚರಗಳನ್ನು ಕರಗತ ಮಾಡಿದೆನಿ ಅವನಿಗೆಲ್ಲವನ್ನು. ದೇವರ ಈ ಒಂದು ಅಧಿಕಾರ, ಅಭಿಷೇಕ, ದೈವತ್ವ ಮನುಷ್ಯನಲ್ಲಿರುವ ಕಾರಣ ಎಂಥ ಕ್ರೂರ ಪ್ರಾಣಿಗಳು, ಸಿಂಹ, ಕರಡಿ, ಹುಲಿ, ಅವುಗಳನ್ನು ಸಹ ಪಳಗಿಸಿ ಹತೋಟಿಯಲ್ಲಿಟ್ಟುಕೊಳ್ಳುವ ಕೃಪೆ, ಅಧಿಕಾರ, ಅಭಿಷೇಕ ಮನುಷ್ಯನಿಗೆ ದೇವರು ಕೊಟ್ಟಿದ್ದಾರೆ. ಪ್ರಭು, ಓ ನಮ್ಮ ಪ್ರಭು, ನಿನ್ನ ನಾಮಾಮೃತ ಬೆಳಗಿದೆ ತನ್ನ ಮಹಿಮೆಯನ್ನು ಭುವನ ಪರ್ಯಂತ. ದೇವರ ಮಹಿಮೆ, ಗಿಡ ಮರಗಳು ದೇವರ ಮಹಿಮೆಯನ್ನ ಸಾರುತ್ತೆ, ಸೂರ್ಯ ಚಂದ್ರ ನಕ್ಷತ್ರಗಳು ದೇವರ ಮಹಿಮೆಯನ್ನ ಸಾರುತ್ತೆ, ಮನುಷ್ಯನು ದೇವರ ಮಹಿಮೆಯನ್ನ ಸಾರುತ್ತಾನೆ. ಎಂಥ ಅಧಿಕಾರ, ಅಭಿಷೇಕ, ದೈವತ್ವವನ್ನ ನಮ್ಮಲ್ಲಿ ಇರಿಸಿದ್ದಾರೆ. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೆ, ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಂತ ಪೌಲನು ನುಡಿಯುವ ಹಾಗೆ, ಹೇ ಮಾನವ, ನೀನು ಬರೀ ಮಣ್ಣಲ್ಲ, ನಿನ್ನೊಳಗಿರುವ ಶಕ್ತಿ ಪಾರಮಾರ್ಥಿಕವಾದುದು, ನಿನ್ನೊಳಗಿರುವ ಪವಿತ್ರಾತ್ಮರ ಶಕ್ತಿ ಬಲಾಢ್ಯವಾದುದು. ಈ ದೇಹ ಮಣ್ಣಿನಿಂದ ಉಂಟಾದರೂ ಸಹ ಈ ದೇಹದೊಳಗಿರುವ ಮಾಣಿಕ್ಯದಂತಿರುವ ದೈವ ಶಕ್ತಿ ಅಮೂಲ್ಯವಾದುದು. ಆದ ಕಾರಣ ನಮ್ಮ ದೇಹ ದೇವರ ಆಲಯವಾಗಿದೆ, ಪರಿಶುದ್ಧಾತ್ಮರು ನಮ್ಮೊಳಗೆ ವಾಸಿಸುತ್ತಿದ್ದಾರೆ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನೀವು ನಡೆಯುವಿರಿ, ಅವುಗಳನ್ನು ತುಳಿದು ಬಿಡುವಿರಿ, ಅವುಗಳಿಂದ ನಿಮಗೆ ಯಾವ ಹಾನಿಯೂ ಸಂಭವಿಸದು. ವಿಶ್ವಾಸದಿಂದ ನೀನು ಪ್ರಾರ್ಥನೆ ಮಾಡಿದರೆ ಬೆಟ್ಟವನ್ನು ಸಹ ಅದು ಸಮುದ್ರದಲ್ಲಿ ಹೋಗಿ ಬೀಳುವುದು. ಸೂರ್ಯನೇ ನೀನು ಅಲ್ಲಿಯೇ ನಿಲ್ಲು ಎಂದು ಸೂರ್ಯನಿಗೆ ಆಜ್ಞೆಯನ್ನು ಕೊಟ್ಟಂತ ಯೆಹೋಶುವ, ಆಕಾಶ ತೆರೆದು ಮಳೆ ಸುರಿಸಲಿ ಎಂದು ಆಕಾಶಕ್ಕೆ ಅಪ್ಪಣೆ ಕೊಟ್ಟ ಪ್ರವಾದಿ ಎಲಿಯ, ಇವರೆಲ್ಲರೂ ದೈವಾಂಶ ಸಂಭೂತರಾಗಿ ಕಾರ್ಯ ಮಾಡಿದರು. ಅದೇ ಅಧಿಕಾರ, ಅಭಿಷೇಕ ಪ್ರಭು ಯೇಸು ನಮ್ಮೊಬ್ಬೊಬ್ಬರಿಗೆ ಅನುಗ್ರಹಿಸಿದ್ದಾರೆ. ಕೊಲೆಸ 1:27 ಈ ಮಹಿಮೆಯ ನಿಕ್ಷೇಪವಾಗಿ ಪ್ರಭು ಯೇಸು ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ. ದೇವರು ಕೊಟ್ಟಿರುವ ಅಧಿಕಾರ, ಅಭಿಷೇಕ ಯೇಸು ನಾಮದ ಮೂಲಕ, ನನ್ನ ನಾಮದಲ್ಲಿ ವಿಶ್ವಾಸವಿಟ್ಟಿರುವ ನಿಮಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಡಲಾಯಿತು. ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ. ಪ್ರಭು, ಓ ನಮ್ಮ ಪ್ರಭು, ನಿನ್ನ ನಾಮ ಮಹಿಮೆಯುಳ್ಳದು. ನಿನ್ನ ನಾಮದ ಮಹಿಮೆ ಜಗದಾದ್ಯಂತ ಆವರಿಸಿದೆ. ಆ ನಾಮ ಬಲಾಢ್ಯವಾದ ನಾಮ, ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮ್ಮ ರಕ್ಷಣೆಗಾಗಿ ಕೊಡಲ್ಪಟ್ಟ ಶ್ರೀಯೇಸು ನಾಮ. ಆ ಯೇಸು ನಾಮ ನಮ್ಮನ್ನು ರಕ್ಷಿಸಿದೆ. ಆ ಯೇಸು ನಾಮವನ್ನು ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ, ಆರಾಧಿಸುತ್ತೇವೆ. ಆ ನಾಮದಲ್ಲಿ ವಿಶ್ವಾಸವಿಟ್ಟು ಈಗ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯೇಸುವಿನ ನಾಮದಲ್ಲಿ ಆತ್ಮಹತ್ಯೆ ಆಲೋಚನೆಯಲ್ಲಿರುವ ಎಲ್ಲ ದುರಾಲೋಚನೆಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ನಾನು ಸಾಯುವುದಿಲ್ಲ, ಜೀವಂತವಾಗಿದ್ದು ದೇವರ ಮಹಿಮೆಯನ್ನು ಸಾರುತ್ತೇನೆ ಎಂಬಂತೆ ಪವಿತ್ರಾತ್ಮರು ಪ್ರತಿಯೊಬ್ಬರಲ್ಲಿ ಆಳ್ವಿಕೆ ಮಾಡಲಿ. ಯೇಸುವಿನ ನಾಮದಲ್ಲಿ ಅವರ ರೋಗ ರುಜಿನಗಳು ಬಿಡುಗಡೆಯಾಗಲಿ, ಅವರ ಶರೀರದಲ್ಲಿರುವ ಬಲಹೀನತೆಗಳು ಬಿಡುಗಡೆಯಾಗಲಿ, ಅವರ ಕಷ್ಟ ಕಾರ್ಪಣ್ಯಗಳು ತೀರಿ ಹೋಗಲಿ. ಅವರು ಆಶೀರ್ವಾದದ ಸಂತತಿಯಾಗಿ ಮಾರ್ಪಾಡಾಗಲಿ. ದೈವಿಕ ಶಾಂತಿ, ಸಮಾಧಾನ, ಸೌಖ್ಯ, ಸ್ವಸ್ಥತೆ ಅವರ ಕುಟುಂಬಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ನಾನು ಬರೀ ಮಣ್ಣಲ್ಲ, ದೈವತ್ವವನ್ನು ಪಡೆದುಕೊಂಡಿರುವ ದೈವ ಶಕ್ತಿ ಎಂಬ ಸತ್ಯವನ್ನು ಅರಿತು ದೇವರ ವಾಕ್ಯವನ್ನು ಪಡೆದಿರುವ ನೀವು ದೇವರುಗಳಾಗಿ ಲೋಕದಲ್ಲಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.
ಎಲೈ ಮಾನವ, ನೀನು ಬರೀ ಮಣ್ಣಲ್ಲ, ದೈವತ್ವವನ್ನು ಪಡೆದುಕೊಂಡಿರುವ ಮಹಿಮೆಯ ಪಾತ್ರೆ. ದೇವರ ವಾಕ್ಯ ನಮ್ಮಲ್ಲಿರುವಾಗ ನಾವು ದೇವರುಗಳು, ಮತ್ತೊಬ್ಬ ಯೇಸುವಾಗಿ ಈ ಲೋಕದಲ್ಲಿ ಜೀವಿಸೋಣ. ಅಧಿಕಾರ, ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ನಿಮ್ಮ ನಾಲಿಗೆಯಲ್ಲಿ ಜೀವವಿದೆ. ಯೇಸು ದೇವರು ವಾಕ್ಯದ ಮೂಲಕ ಸಮಸ್ತವನ್ನ ಸೃಷ್ಟಿ ಮಾಡಿದರು, ಸಮಸ್ತವನ್ನ ರೂಪಾಂತರಗೊಳಿಸಿದರು. ಅದೇ ವಾಕ್ಯದ ಮಹಿಮೆ ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಕಾರ್ಯ ಮಾಡಲಿ. ಮಾತನಾಡಿ, ವಾಕ್ಯ ಮಾತನಾಡಿ ಬಿಡುಗಡೆಯನ್ನು ನೋಡುವ ಮಕ್ಕಳು ನಾವಾಗಿದ್ದೇವೆ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.